ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, IT ರಿಟರ್ನ್ ಸಲ್ಲಿಸುವಾಗ ಇನ್ಮುಂದೆ ಈ 2 ಪದಗಳು ಇರೋದಿಲ್ಲ. ಹಾಗಿದ್ರೆ ಏನಿದೆ ಈ ಹೊಸ ಬದಲಾವಣೆ? ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಪ್ರತಿ ವರ್ಷ IT ರಿಟರ್ನ್ಸ್ ಫೈಲ್ ಮಾಡುವಾಗ ಅಸೆಸ್ಮೆಂಟ್ ಇಯರ್ ಹಾಕಬೇಕಾ ಅಥವಾ ಪ್ರೀವಿಯಸ್ ಇಯರ್ ಹಾಕಬೇಕಾ ಅಂತ ಹೇಳಿ ನೀವು ಬಹಳಷ್ಟು ಬಾರಿ ತಲೆಯನ್ನು ಕೆಡಿಸ್ಕೊಂಡಿರ್ಬೋದು. ಸೊ ಆಡಿಟರ್ಗೆ ಫೋನ್ ಮಾಡಿ ಕೇಳಿ ಕನ್ಫ್ಯೂಸ್ ಕೂಡ ಆಗಿರ್ಬೋದು. ಸೊ ಈ ಎಲ್ಲ ಗೊಂದಲಗಳಿಗೆ ಸರ್ಕಾರ ಈಗ ಫುಲ್ ಸ್ಟಾಪ್ ಇಟ್ಟಿದೆ. ಭಾರತದ ಆದಾಯ ತೆರಿಗೆ ವ್ಯವಸ್ಥೆಯಲ್ಲಿ ದಶಕಗಳಿಂದ ಇದ್ದ ಹಳೆಯ ಸಂಕೀರ್ಣ ನಿಯಮಗಳಿಗೆ ಕೇಂದ್ರ ಸರ್ಕಾರ ಇದೀಗ ಹೊಸ ನಿಯಮ ಜಾರಿ ಮಾಡಿದ್ದು ಜನಸಾಮಾನ್ಯರಿಗೂ ಅರ್ಥವಾಗುವಂತಹ ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರ್ತಾ ಇದೆ. ಹಾಗಿದ್ರೆ ಏನಿದೆ ಈ ಹೊಸ ಬದಲಾವಣೆ? ಇಲ್ಲಿಯವರೆಗೆ ನಾವು ದುಡಿದು ಆದಾಯ ಗಳಿಸಿದ ವರ್ಷವನ್ನು ಪ್ರೀವಿಯಸ್ ಇಯರ್ ಅಂತ ಹೇಳಿ, ಅದಕ್ಕೆ ತೆರಿಗೆ ಲೆಕ್ಕಾಚಾರ ಮಾಡುವ ಮುಂದಿನ ವರ್ಷವನ್ನು ಅಸೆಸ್ಮೆಂಟ್ ಇಯರ್ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಇದು ಬಹಳಷ್ಟು ಜನರಿಗೆ ಗೊಂದಲ ಮೂಡಿಸ್ತಾ ಇತ್ತು. ಆದರೆ ಈಗ ತರ್ತಾ ಇರುವಂತಹ ಆದಾಯ ತೆರಿಗೆ ಕಾಯ್ದೆ 2026ರಲ್ಲಿ ಈ 2 ಪದಗಳ ಬದಲಿಗೆ ಕೇವಲ ಟ್ಯಾಕ್ಸ್ ಇಯರ್ ಎಂಬ ಒಂದೇ ಪದವನ್ನು ಬಳಸಲಾಗ್ತಾ ಇದೆ. ಸೊ ಈ ಬದಲಾವಣೆಯಿಂದಾಗಿ ಯಾವ ವರ್ಷದ ಆದಾಯಕ್ಕೆ ಯಾವ ವರ್ಷ ತೆರಿಗೆ ಕಟ್ಟಬೇಕು ಎಂಬ ಗೊಂದಲ ಇರೋದಿಲ್ಲ. ಹಳೆಯ ಕಾಯ್ದೆಯಲ್ಲಿದ್ದ ನೂರಾರು ಸಂಕೀರ್ಣ ಸೆಕ್ಷನ್ಗಳನ್ನು ಕಡಿತಗೊಳಿಸಿ ಡಿಜಿಟಲ್ ಸ್ನೇಹಿಯನ್ನಾಗಿ ಮಾಡಲಾಗಿದೆ. ಇದರಿಂದಾಗಿ ನಿಮ್ಮ IT ರಿಟರ್ನ್ ಸಲ್ಲಿಕೆ ಮತ್ತು ರಿಫಂಡ್ ಪ್ರಕ್ರಿಯೆಗಳು ಕೂಡ ಹಿಂದಿಗಿಂತಲೂ ಕೂಡ ವೇಗವಾಗಿ ಇದೀಗ ಕೂಡ ಆಗಲಿರುವಂಥದ್ದು. ಸೊ ಹಾಗಾಗಿ ಈ ನಿಯಮಗಳು ಕೂಡ ಜನರಿಗೆ ಬಹಳಷ್ಟು ಸಹಾಯಕವಾಗಲಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.